ನಮಸ್ಕಾರ ವೀಕ್ಷಕರೇ. ಕರ್ನಾಟಕದ ರಾಜಕೀಯ ಅಖಾಡದಲ್ಲಿ ಈಗ ಅಕ್ಷರಶಃ ಮಹಾ ಕುರುಕ್ಷೇತ್ರ ಶುರುವಾಗಿದೆ. ಒಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡು ನಾವೆಲ್ಲ ಒಂದೇ ಎನ್ನುತ್ತಿದ್ದರೆ, ಇನ್ನೊಂದು ಕಡೆ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅವರು ಈ ದೋಸ್ತಿಗಳ ಕೋಟೆಗೆ ಅಡಿಪಾಯದಲ್ಲಿ ಕನ್ನ ಹಾಕುತ್ತಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ನಡೆದ ಆ ಅಡ್ಡ ಮತದಾನ ಬರೀ ಒಂದು ಸಣ್ಣ ಕಿಡಿಯಷ್ಟೇ. ಇದರ ಹಿಂದೆ ಇಡೀ ಕಮಲ ಪಾಳೆಯವನ್ನೇ ಸುಟ್ಟು ಹಾಕುವಂತಹ ದೊಡ್ಡ ಆಪರೇಷನ್ ಅಡಗಿದೆ ಎಂದು ಹೇಳಲಾಗುತ್ತಿದೆ. ಬರೀ 11 ಜನರಷ್ಟೇ ಅಲ್ಲ, ಬರೋಬ್ಬರಿ 15 ಶಾಸಕರ ಜೊತೆ ಡಿಕೆ ಶಿವಕುಮಾರ್ ಅವರು ಗುಪ್ತ ಸಭೆ ನಡೆಸಿದ್ದು ಹೇಗೆ? ಕಾಂಗ್ರೆಸ್ ಆಡಿದ ಆ ಒಂದು ಆಟಕ್ಕೆ ಮೈತ್ರಿಕೂಟದ 11 ವಿಕೆಟ್ಗಳು ಹೇಗೆ ಉರುಳಿದವು? ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಈಗ ಗುಂಪು ಗುಂಪಾಗಿ ಕಾಂಗ್ರೆಸ್ ಬಾಗಿಲು ತಟ್ಟುತ್ತಿರುವುದು ಯಾಕೆ? ಈ ಆಪರೇಷನ್ ಹಿಂದೆ ಡಿಕೆಶಿ ಅವರ 2028ರ ಸಿಎಂ ಪಟ್ಟದ ಕನಸು ಅಡಗಿದೆಯಾ? ಇವತ್ತಿನ ಈ ವಿಶೇಷ ಮತ್ತು ಸುದೀರ್ಘ ಪ್ಯಾಕೇಜ್ನಲ್ಲಿ ನಾವು ಈ ಎಲ್ಲ ಗುಪ್ತ ಮಾಹಿತಿಗಳನ್ನು ಬಯಲು ಮಾಡಲಿದ್ದೇವೆ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಶಾಸಕರ ಗುಪ್ತ ಮೀಟಿಂಗ್ ಮತ್ತು 11 ಜನರ ಕ್ರಾಸ್ ವೋಟಿಂಗ್. ವೀಕ್ಷಕರೇ, ಪರಿಷತ್ ಚುನಾವಣೆಯಲ್ಲಿ 11 ಜನ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣುವ ಸತ್ಯ. ಆದರೆ ಅಸಲಿ ವಿಷಯ ಏನಪ್ಪಾ ಅಂದರೆ, ಡಿಕೆ ಶಿವಕುಮಾರ್ ಅವರು ಬರೋಬ್ಬರಿ 15 ಶಾಸಕರ ಜೊತೆ ಎಲ್ಲವನ್ನೂ ಮೊದಲೇ ಫೈನಲ್ ಮಾಡಿಕೊಂಡಿದ್ದರು. ಈ 15 ಜನ ಶಾಸಕರ ಜೊತೆಗೂ ಮಾತುಕತೆಯಾಗಿತ್ತು. ಅವರು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಲು ಒಪ್ಪಿಕೊಂಡಿದ್ದರು. ಆದರೆ ರಾತ್ರೋರಾತ್ರಿ ನಡೆದ ಒಂದು ಬೆಳವಣಿಗೆಯಲ್ಲಿ 4 ಜನ ಶಾಸಕರು ಕೊನೆ ಕ್ಷಣದಲ್ಲಿ ಕೈ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಬಿಜೆಪಿ ಹೈಕಮಾಂಡ್ ಮೇಲೆ ಅವರಿಗಿದ್ದ ಭಯ. ನಾಳೆ ಏನಾಗುತ್ತೋ ಏನೋ, ಹೈಕಮಾಂಡ್ ಸ್ಟ್ರಾಂಗ್ ಇದೆ, ಆಕ್ಷನ್ ತೆಗೆದುಕೊಳ್ಳಬಹುದು ಅನ್ನೋ ಆತಂಕದಿಂದ ಆ 4 ಹಿಂದೆ ಸರಿದರು. ಆದರೆ ಉಳಿದ 11 ಜನ ಮಾತ್ರ ಡಿಕೆಶಿ ಅವರಿಗೆ ಕೊಟ್ಟ ಮಾತಿನಂತೆ ಕಾಂಗ್ರೆಸ್ಗೆ ವೋಟ್ ಹಾಕುವ ಮೂಲಕ ಬಿಜೆಪಿ ಮತ್ತು ಜೆಡಿಎಸ್ ನಾಯಕತ್ವಕ್ಕೆ ದೊಡ್ಡ ಶಾಕ್ ನೀಡಿದರು. ಶಾಸಕರನ್ನು ಸೆಳೆಯುತ್ತಿರುವ ಆಕರ್ಷಕ ಆಫರ್ಗಳು. ಈಗ ಪ್ರಶ್ನೆ ಬರೋದು ಅಂದರೆ, ಈ ಶಾಸಕರು ತಮ್ಮ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಕಡೆಗೆ ಯಾಕೆ ಜಾರುತ್ತಿದ್ದಾರೆ? ಡಿಕೆ ಶಿವಕುಮಾರ್ ಅವರು ನೀಡುತ್ತಿರುವ ಭರವಸೆಗಳೇನು? ಮೊದಲನೆಯದಾಗಿ, ಶಾಸಕರಿಗೆ ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾದ ಅನುದಾನ ಅಥವಾ ಫಂಡಿಂಗ್ ಮಾಡುವುದು. ಕಾಂಗ್ರೆಸ್ ಶಾಸಕರಿಗೇನೆ ಫಂಡ್ ಸಿಗುತ್ತಿಲ್ಲ ಅನ್ನೋ ಮಾತುಗಳ ನಡುವೆ ಅಡ್ಡ ಮತದಾನ ಮಾಡಿದ ಶಾಸಕರಿಗೆ ಅವರ ಕ್ಷೇತ್ರದ ಕೆಲಸಗಳಿಗೆ ಬೇಕಾದ ಹಣವನ್ನು ನೀಡುವ ಭರವಸೆಯನ್ನು ಸರ್ಕಾರ ನೀಡಿದೆ. ಇನ್ನು ಎರಡನೆಯದಾಗಿ, ರಾಜಕೀಯ ಭವಿಷ್ಯ ಮತ್ತು ಭದ್ರತೆ. ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರಿಗೆ ತಮ್ಮ ಸ್ವಂತ ಪಕ್ಷದಲ್ಲಿ ಭವಿಷ್ಯ ಕಾಣುತ್ತಿಲ್ಲ. ಯಾರು ಗೆಲ್ಲೋ ಕಡೆ ಇರ್ತಾರೋ ಅವರ ಜೊತೆ ಇರಬೇಕು ಅನ್ನೋದು ರಾಜಕೀಯದ ಹಳೆಯ ಸೂತ್ರ. ಡಿಕೆಶಿ ಅವರ ವೇಗವಾದ ಮತ್ತು ಸ್ಪಷ್ಟವಾದ ನಾಯಕತ್ವ ಶಾಸಕರಿಗೆ ಇಷ್ಟವಾಗುತ್ತಿದೆ. ಹೀಗಾಗಿ ಅವರು ಕಾಂಗ್ರೆಸ್ನ ಸಿದ್ಧಾಂತಕ್ಕಿಂತ ಹೆಚ್ಚಾಗಿ ಅಧಿಕಾರ ಮತ್ತು ಅಭಿವೃದ್ಧಿಯ ಆಸೆಗಾಗಿ ಕೈ ಹಿಡಿಯಲು ತುದಿಗಾಲಲ್ಲಿ ನಿಂತಿದ್ದಾರೆ. ಬಿಜೆಪಿಯಲ್ಲಿ ನಾಯಕತ್ವದ ಬಿಕ್ಕಟ್ಟು ಮತ್ತು ವಿಜಯೇಂದ್ರಗೆ ಸೆಟ್ ಬ್ಯಾಕ್. ಇಲ್ಲಿ ಒಂದು ಸ್ಫೋಟಕ ಮಾಹಿತಿ ಅಂದರೆ, ಈ ಅಡ್ಡ ಮತದಾನ ಕೇವಲ ಕಾಂಗ್ರೆಸ್ ಮಾಡಿದ ಆಪರೇಷನ್ ಅಷ್ಟೇ ಅಲ್ಲ, ಇದು ಬಿಜೆಪಿಯ ಒಳಗಿನ ಜಗಳದ ಫಲವೂ ಹೌದು. BY ವಿಜೇಂದ್ರ ಮತ್ತು R ಅಶೋಕ್ ಅವರ ನಾಯಕತ್ವದ ಮೇಲೆ ಬಿಜೆಪಿಯ ಒಂದು ವರ್ಗಕ್ಕೆ ಮೊದಲಿನಿಂದಲೂ ಅಸಮಾಧಾನವಿದೆ. ಈ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿಸುವ ಮೂಲಕ ವಿಜೇಂದ್ರ ಅವರ ನಾಯಕತ್ವಕ್ಕೆ ದೊಡ್ಡ ಹೊಡೆತ ನೀಡಬೇಕು ಎಂಬ ಸಂಚು ಬಿಜೆಪಿಯ ಒಳಗೇ ಇತ್ತು ಎಂಬ ಆರೋಪಗಳು ಕೇಳಿ ಬರುತ್ತಿವೆ. ವಿಜಯೇಂದ್ರ ಅವರು ಈ ಚುನಾವಣೆಯಲ್ಲಿ ಸೋತರೆ ಅಥವಾ ಅಡ್ಡ ಮತದಾನವಾದರೆ ಅವರ ವಿರುದ್ಧ ಹೈಕಮಾಂಡ್ ಕ್ರಮ ಕೈಗೊಳ್ಳಬಹುದು ಎಂಬುದು ವಿರೋಧಿ ಬಣದ ಪ್ಲಾನ್ ಆಗಿತ್ತು. ಬಿಜೆಪಿಯ ಈ ಆಂತರಿಕ ಕಚ್ಚಾಟವನ್ನೇ ಡಿಕೆ ಶಿವಕುಮಾರ್ ಅವರು ಅಸ್ತ್ರವಾಗಿ ಬಳಸಿಕೊಂಡಿದ್ದಾರೆ. ಶಾಸಕರ ಅಸಮಾಧಾನವನ್ನು ಬಂಡವಾಳ ಮಾಡಿಕೊಂಡು ಅವರಿಗೆ ಕಾಂಗ್ರೆಸ್ನ ಬಾಗಿಲು ತೆರೆಯುವಂತೆ ಮಾಡಿದ್ದಾರೆ. ಶತ್ರುಗಳನ್ನು ಮಟ್ಟ ಹಾಕುವ ಸೀಕ್ರೆಟ್ ಡೀಲ್. ವೀಕ್ಷಕರೇ, ಶಾಸಕರನ್ನು ಸೆಳೆಯಲು ಕೇವಲ ಹಣ ಅಥವಾ ಅಧಿಕಾರ ಅಷ್ಟೇ ಅಲ್ಲ, ಕೆಲವೊಮ್ಮೆ ವೈಯಕ್ತಿಕ ಸೇಡುಗಳನ್ನು ಬಳಸಿಕೊಳ್ಳಲಾಗುತ್ತಿದೆ ಎಂಬ ಚರ್ಚೆ ನಡೆಯುತ್ತಿದೆ. ಉದಾಹರಣೆಗೆ, ಬೇಲೂರಿನ ಮಾಜಿ ಶಾಸಕರೊಬ್ಬರ ಬಂಧನದ ವಿಷಯವನ್ನೇ ಇಲ್ಲಿ ಲಿಂಕ್ ಮಾಡಲಾಗುತ್ತಿದೆ. ವಿರೋಧ ಪಕ್ಷದ ಶಾಸಕರಿಗೆ ಅವರ ರಾಜಕೀಯ ಶತ್ರುಗಳನ್ನು ಮಟ್ಟ ಹಾಕುವ ಭರವಸೆಯನ್ನು ಸರ್ಕಾರ ನೀಡಿದೆಯೇ ಎಂಬ ಅನುಮಾನಗಳು ರಾಜಕೀಯ ವಲಯದಲ್ಲಿ ಕಂಡುಬರುತ್ತಿವೆ. ತಮ್ಮ ಶತ್ರುಗಳನ್ನು ಹಿಡಿದು ಒಳಗೆ ಹಾಕಿಸುತ್ತೇವೆ ಎಂಬ ಭರವಸೆಯ ಮೇಲೆಯೂ ಕೆಲವರು ಕಾಂಗ್ರೆಸ್ ಪರ ನಿಂತಿದ್ದಾರೆ ಎಂಬ ವರದಿಗಳು ಬರುತ್ತಿವೆ. ಇದು ರಾಜಕೀಯದ ಅತ್ಯಂತ ಕೆಳಮಟ್ಟದ ಆಟವಾಗಿದ್ದರೂ ಅಧಿಕಾರಕ್ಕಾಗಿ ಇಂತಹ ಡೀಲ್ಗಳು ನಡೆಯುತ್ತಿವೆ ಎಂಬ ವದಂತಿಗಳು ಬಿಜೆಪಿ ಪಾಳೆಯವನ್ನು ಇನ್ನಷ್ಟು ದಂಗಾಗುವಂತೆ ಮಾಡಿದೆ. ಅಮಿತ್ ಶಾ ಎಂಟ್ರಿ ಮತ್ತು ದೋಸ್ತಿ ಪಾಳೆಯದ ನಡುಕ. ಯಾವಾಗ 11 ಜನ ಶಾಸಕರು ಅಡ್ಡ ಮತದಾನ ಮಾಡಿದರೂ ದೆಹಲಿಯ ಹೈಕಮಾಂಡ್ ತಕ್ಷಣ ಎಚ್ಚೆತ್ತುಕೊಂಡಿದೆ.
ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸ್ವತಃ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಫೋನ್ ಮಾಡಿ ಮಾತನಾಡಿದ್ದಾರೆ. ನೀವು ಡಿಸ್ಟರ್ಬ್ ಆಗಬೇಡಿ, ಮೈತ್ರಿಯಲ್ಲಿ ಏನೂ ವ್ಯತ್ಯಾಸ ಆಗಬಾರದು, ಎಲ್ಲವನ್ನೂ ನಾವು ಸರಿ ಮಾಡ್ತೀವಿ ಅಂತ ಅಮಿತ್ ಶಾ ಭರವಸೆ ನೀಡಿದ್ದಾರೆ. ಇತ್ತ ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಅವರು ತೀವ್ರ ಎಮೋಷನಲ್ ಆಗಿದ್ದಾರೆ. ಹೋಗುವವರು ದಯವಿಟ್ಟು ಈಗಲೇ ಹೋಗಿಬಿಡಿ, ಎಲೆಕ್ಷನ್ ಟೈಮ್ನಲ್ಲಿ ಕೈ ಕೊಡಬೇಡಿ ಅಂತ ಶಾಸಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಜೆಡಿಎಸ್ ಅನ್ನು ಮತ್ತೆ ಶೂನ್ಯದಿಂದ ಕಟ್ಟುತ್ತೇವೆ ಅನ್ನೋ ಅವರ ಮಾತುಗಳು ಪಕ್ಷದಲ್ಲಿ ಎಷ್ಟೊಂದು ಅಸಮಾಧಾನ ಇದೆ ಅನ್ನೋದನ್ನು ತೋರಿಸುತ್ತಿದೆ. ಒಟ್ಟಿನಲ್ಲಿ ಮೈತ್ರಿ ಶಾಸಕರು ಡಿಕೆಶಿ ಅವರ ಆಪರೇಷನ್ ಹಸ್ತಕ್ಕೆ ಬಲಿಯಾಗುತ್ತಿರುವುದು ದೋಸ್ತಿ ನಾಯಕರಿಗೆ ನಿದ್ದೆ ಇಲ್ಲದಂತೆ ಮಾಡಿದೆ. ಯತ್ನಾಳ್ ಅಸ್ತ್ರ ಮತ್ತು ಭವಿಷ್ಯದ ಆಪರೇಷನ್ ಮುನ್ಸೂಚನೆ. ಈ ಎಲ್ಲ ಗೊಂದಲಗಳ ನಡುವೆ ಈಗ ಬಿಜೆಪಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಡಿಮ್ಯಾಂಡ್ ಜಾಸ್ತಿಯಾಗಿದೆ. ಯತ್ನಾಳ್ ಅವರು ಹಾಕಿದ ಆ ಒಂದು ಓಟು ಬಿಜೆಪಿ ಅಭ್ಯರ್ಥಿಯನ್ನು ಕಾಪಾಡಿದೆ. ಇಲ್ಲದಿದ್ದರೆ ಬಿಜೆಪಿ ಮತ್ತೊಬ್ಬ ಅಭ್ಯರ್ಥಿಯನ್ನು ಕಳೆದುಕೊಳ್ಳಬೇಕಿತ್ತು. ಈಗ ಪಕ್ಷ ನಿಷ್ಠೆ ಮೆರೆದ ಯತ್ನಾಳ್ ಅವರನ್ನು ಪ್ರತಿಪಕ್ಷದ ನಾಯಕ ಅಥವಾ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋ ಒತ್ತಡ ಹೈಕಮಾಂಡ್ ಮೇಲೆ ಶುರುವಾಗಿದೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಸುಮ್ಮನೆ ಕೂರುವ ಲಕ್ಷಣ ಕಾಣಿಸುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಕೆಟ್ಗಳು ಬೀಳೋದು ಖಚಿತ ಎನ್ನಲಾಗುತ್ತಿದೆ. ಕಾಂಗ್ರೆಸ್ನ ಸಿದ್ಧಾಂತ ಒಪ್ಪಿ ಬರುವವರಿಗೆ ನಮ್ಮ ಬಾಗಿಲು ಸದಾ ತೆರೆದಿರುತ್ತದೆ ಅಂತ ಕಾಂಗ್ರೆಸ್ ಈಗಾಗಲೇ ಬಿಗ್ ಬಾಂಬ್ ಸಿಡಿಸಿದೆ. ಇದು ಕೇವಲ ಆರಂಭವಷ್ಟೇ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಅಧಿಕೃತವಾಗಿ ಕಾಂಗ್ರೆಸ್ ಸೇರಲಿದ್ದಾರೆ ಅನ್ನೋ ಸುದ್ದಿ ಕೈಪಾಳ್ಯದಲ್ಲಿ ಹರಿದಾಡುತ್ತಿದೆ. ಕೊನೆಯದಾಗಿ ಹೇಳುವುದಾದರೆ, ಕರ್ನಾಟಕ ರಾಜಕಾರಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಬ್ಬ ಹಠಕ್ಕೆ ಬಿದ್ದ ನಾಯಕನಂತೆ ಕಾಣುತ್ತಿದ್ದಾರೆ. ಹೇಗಾದರೂ ಮಾಡಿ ತಾವು ಮುಂದಿನ ಬಾರಿಯೂ ಮುಖ್ಯಮಂತ್ರಿಯಾಗಬೇಕು ಮತ್ತು ಅದಕ್ಕೆ ಬೇಕಾದ ಸಂಖ್ಯಾಬಲವನ್ನು ಸಿದ್ಧಪಡಿಸಿಕೊಳ್ಳಬೇಕು ಅನ್ನೋದು ಅವರ ಮಹತ್ವಾಕಾಂಕ್ಷೆ. ಇದಕ್ಕಾಗಿ ಅವರು ಬಿಜೆಪಿ ಮತ್ತು ಜೆಡಿಎಸ್ನ ಅಸಮಾಧಾನಿತ ಶಾಸಕರನ್ನು ಒಂದೊಂದಾಗಿ ಆಯ್ದುಕೊಳ್ಳುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಈ 15 ಶಾಸಕರ ಪೈಕಿ ಯಾರ್ಯಾರು ನೇರವಾಗಿ ಕಾಂಗ್ರೆಸ್ ಸೇರ್ಪಡೆಯಾಗುತ್ತಾರೆ? ಹೈಕಮಾಂಡ್ ಬಿಜೆಪಿಯ ನಾಯಕತ್ವವನ್ನು ಬದಲಿಸಿ ಈ ಕುಸಿತವನ್ನು ತಡೆಯುತ್ತಾ? ಕಾದು ನೋಡಬೇಕು. ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಆಪರೇಷನ್ ಹಸ್ತ ಯಶಸ್ವಿಯಾಗುತ್ತಾ ಅಥವಾ ಬಿಜೆಪಿ ಜೆಡಿಎಸ್ ದೋಸ್ತಿ ಉಳಿಯುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಮಾಹಿತಿಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.